ಚಿನ್ನದ ಬದಲಿಗೆ ಕಡಿಮೆ ದರಕ್ಕೆ ಮೋಸ ಹೋಗಿದ ಚೆನ್ನಿಕೋ. ಒಂದು ಹಳ್ಳಿಯಲ್ಲಿ ಚೆನ್ನಿಕೋ ಎಂಬ ಬಡ ಆದರೆ ಬುದ್ಧಿವಂತ ಹುಡುಗನು ವಾಸಿಸುತ್ತಿದ್ದ. ಅವನ ತಂಗಿಯ ಮದುವೆಗೆ ಚಿನ್ನದ ಒಡವೆ ಖರೀದಿಸಲು ಹಣ ಜಮಾ ಮಾಡುತ್ತಿದ್ದ. ದಿನವೂ ಕಷ್ಟಪಟ್ಟು ದುಡಿಯುತ್ತಾ ಕೊನೆಗೆ ಸ್ವಲ್ಪ ಹಣ ಸಂಗ್ರಹಿಸಿದ. ಒಂದು ದಿನ ಮಾರುಕಟ್ಟೆಗೆ ಹೋದಾಗ ಒಬ್ಬ ವ್ಯಾಪಾರಿ, ಇದು ಅಸಲಿ ಚಿನ್ನ, ತುಂಬಾ ಕಡಿಮೆ ದರಕ್ಕೆ ಕೊಡುತ್ತೇನೆ ಎಂದು ಆಕರ್ಷಕವಾಗಿ ಮಾತಾಡಿದ. ಇತರ ಅಂಗಡಿಗಳಿಗಿಂತ ತುಂಬಾ ಕಡಿಮೆ ಬೆಲೆ ಕೇಳಿದ್ದರಿಂದ ಚೆನ್ನಿಕೋಗೆ ಸಂತೋಷವಾಯಿತು. ಹಾಲ್ಮಾರ್ಕ್ ಅಥವಾ ಶುದ್ಧತೆಯನ್ನು ಪರಿಶೀಲಿಸದೆ ಅವನು ಆ ಚಿನ್ನದೊಡವೆ ಖರೀದಿಸಿದ. ಮದುವೆಯ ದಿನ ಸಮೀಪಿಸುತ್ತಿದ್ದಾಗ ಆ ಒಡವೆಯನ್ನು ಪರೀಕ್ಷಿಸಲು ಚಿನ್ನದ ಅಂಗಡಿಗೆ ಕೊಟ್ಟ. ಅಲ್ಲಿ ಅಂಗಡಿಯವರು, ಇದು ಶುದ್ಧ ಚಿನ್ನವಲ್ಲ, ಒಳಗೆ ಮಿಶ್ರಲೋಹ ಇದೆ ಎಂದು ಹೇಳಿದರು. ಇದನ್ನು ಕೇಳಿ ಚೆನ್ನಿಕೋಗೆ ತುಂಬಾ ದುಃಖವಾಯಿತು. ಅವನು ಉಳಿಸಿಕೊಂಡಿದ್ದ ಹಣ ವ್ಯರ್ಥವಾಗಿ ಹೋಗಿತ್ತು. ಆ ಕ್ಷಣದಿಂದ ಚೆನ್ನಿಕೋ ಒಂದು ಪಾಠ ಕಲಿತ. ಚಿನ್ನ ಖರೀದಿಸುವಾಗ ಕಡಿಮೆ ದರಕ್ಕೆ ಮರುಳಾಗದೆ ಅದರ ಶುದ್ಧತೆ, ಹಾಲ್ಮಾರ್ಕ್ ಮತ್ತು ನಂಬಿಕೆಯ ಅಂಗಡಿಯನ್ನು ಗಮನಿಸಬೇಕು ಎಂದು ತಿಳಿದುಕೊಂಡ. ಆಮೇಲೆ ಅವನು ಉಳಿದ ಹಣದಿಂದ ನಂಬಿಗಸ್ತ ಅಂಗಡಿಯಲ್ಲಿ ಹಾಲ್ಮಾರ್ಕ್ ಇರುವ ಶುದ್ಧ ಚಿನ್ನವನ್ನು ಖರೀದಿಸಿದ. ಮದುವೆಯೂ ಚೆನ್ನಾಗಿ ನಡೆಯಿತು. ನೀತಿ: ಕಡಿಮೆ ಬೆಲೆ ನೋಡಿ ಮೋಸ ಹೋಗಬಾರದು. ಚಿನ್ನ ಖರೀದಿಸುವಾಗ ಶುದ್ಧತೆ, ಹಾಲ್ಮಾರ್ಕ್ ಮತ್ತು ನಂಬಿಕೆ ಮುಖ್ಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಕಥೆ ಕೇಳಿದ ಮೇಲೆ ಬಂಗಾರ ಕೊಳ್ಳುವಾಗ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕಂತೇಳಿ ನಿಮಗೆ ಗೊತ್ತಾಗಿತ್ತಲ್ಲ. ಭಾರತದಲ್ಲಿ ಚಿನ್ನಕ್ಕೆ ತುಂಬಾ ಮಹತ್ವ ಇದೆ. ಮದುವೆ, ಹಬ್ಬ, ಪೂಜೆ ಮತ್ತು ಉಳಿತಾಯಕ್ಕಾಗಿ ಜನರು ಚಿನ್ನ ಖರೀದಿಸುತ್ತಾರೆ. ಆದರೆ ಚಿನ್ನ ಖರೀದಿಸುವಾಗ ಎಚ್ಚರಿಕೆಯಿಂದ ಇರಬೇಕು. ಚಿನ್ನ ಖರೀದಿಸಬೇಕು ಏಕೆ? ಉಳಿತಾಯ ಮತ್ತು ಭದ್ರತೆ. ಚಿನ್ನದ ಬೆಲೆ ಕಾಲಕ್ರಮೇಣ ಹೆಚ್ಚಾಗುತ್ತದೆ. ಆದ್ದರಿಂದ ಇದು ಒಳ್ಳೆಯ ಉಳಿತಾಯವಾಗಿದೆ. ಮೌಲ್ಯ ಉಳಿಯುತ್ತದೆ. ಹಣದಂತೆ ಮೌಲ್ಯ ಕಡಿಮೆಯಾಗುವುದಿಲ್ಲ. ಅಗತ್ಯ ಬಂದಾಗ ಮಾರಾಟ ಮಾಡಬಹುದು. ಸಾಂಸ್ಕೃತಿಕ ಮಹತ್ವ: ಮದುವೆ, ಹಬ್ಬಗಳಲ್ಲಿ ಚಿನ್ನ ಬಳಸುವುದು ನಮ್ಮ ಸಂಪ್ರದಾಯ. ತುರ್ತು ಸಮಯದಲ್ಲಿ ಸಹಾಯ: ಹಣ ಬೇಕಾದಾಗ ಚಿನ್ನವನ್ನು ಅಡವಿಟ್ಟು ಸಾಲ ಪಡೆಯಬಹುದು. ಚಿನ್ನ ಖರೀದಿಸುವಾಗ ಎಚ್ಚರಿಕೆ: ಏಕೆ ಬೇಡ ಎಂದು ಹೇಳಬಹುದು. ನಕಲಿ ಚಿನ್ನದ ಅಪಾಯ: ನಂಬಿಕಸ್ಥ ಅಂಗಡಿಯಲ್ಲಿ ಮಾತ್ರ ಖರೀದಿಸಬೇಕು, ಇಲ್ಲದಿದ್ದರೆ ಮೋಸವಾಗಬಹುದು. ಹಾಲ್ಮಾರ್ಕ್ ಇಲ್ಲದ ಚಿನ್ನ: ಹಾಲ್ಮಾರ್ಕ್ ಇಲ್ಲದ ಚಿನ್ನ ಶುದ್ಧವಾಗಿರದು. ಮೇಕಿಂಗ್ ಚಾರ್ಜ್ ಹೆಚ್ಚು: ಕೆಲವು ಅಂಗಡಿಗಳು ಹೆಚ್ಚು ಮೇಕಿಂಗ್ ಚಾರ್ಜ್ ತೆಗೆದುಕೊಳ್ಳುತ್ತವೆ. ಬೆಲೆ ಏರುಪೇರು: ಚಿನ್ನದ ಬೆಲೆ ದಿನವೂ ಬದಲಾಗುತ್ತದೆ. ಅತಿ ಹೆಚ್ಚು ದರದಲ್ಲಿದ್ದಾಗ ಖರೀದಿಸುವುದು ನಷ್ಟ. ಚಿನ್ನ ಖರೀದಿಸುವಾಗ ಪಾಲಿಸಬೇಕಾದ ಸಲಹೆಗಳು: ಸದಾ BIS ಹಾಲ್ಮಾರ್ಕ್ ಇರುವ ಚಿನ್ನ ಮಾತ್ರ ಖರೀದಿಸಿ. ಬಿಲ್ ಮತ್ತು ಪ್ರಮಾಣಪತ್ರ ಪಡೆದುಕೊಳ್ಳಿ. ನಂಬಿಗಸ್ಥ ಮತ್ತು ಪ್ರಸಿದ್ಧ ಅಂಗಡಿಗಳಲ್ಲಿ ಖರೀದಿ ಮಾಡಿ. ಮೇಕಿಂಗ್ ಚಾರ್ಜ್ ಬಗ್ಗೆ ಮೊದಲೇ ವಿಚಾರಿಸಿ. ತೀರ್ಮಾನ: ಚಿನ್ನ ಖರೀದಿಸುವುದು ಒಳ್ಳೆಯದು, ಆದರೆ ಎಚ್ಚರಿಕೆಯಿಂದ ಮತ್ತು ಜಾಣ್ಮೆಯಿಂದ ಖರೀದಿಸಿದರೆ ಮಾತ್ರ ಲಾಭ. ಕಡಿಮೆ ದರ ಅಥವಾ ಆಕರ್ಷಣೆಗೆ ಮರುಳಾಗಿ ಖರೀದಿಸಿದರೆ ನಷ್ಟವಾಗಬಹುದು. ಬಂಗಾರ ಕೊಳ್ಳುವಾಗ ಮೋಸ ಹೋಗದಿರಿ. ಧನ್ಯವಾದಗಳು. ಶುಭ ದಿನ.